ಸೋಮೇಶ್ವರ ಪುರಸಭೆಯಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು ಅವರನ್ನು ಗೆಳೆಯರ ಬಳಗದ ವತಿಯಿಂದ ಕಣ್ಣೀರ್ ತೋಟದಲ್ಲಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಶೇಖರ್ ಕಣ್ಣೀರ್ ತೋಟ ಸಾಂದರ್ಭಿಕವಾಗಿ ಮಾತನಾಡಿ, ಪುರುಷೋತ್ತಮ ಗಟ್ಟಿ ಅವರಿಂದ ನಾವು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಿರೀಕ್ಷಿಸುತ್ತೇವೆ, ಖಂಡಿತವಾಗಿಯೂ ಅವರಿಂದ ಅದು ಸಾಧ್ಯ ಎಂದರು. भारत माता की जय, बोलो भारत माता की जय, बोलो भारत माता की जय, नरेंद्र मोदी जी की जय. वंदे मातरम, वंदे मातरम. बीजेपी बीजेपी जय जय बीजेपी, बीजेपी बीजेपी जय जय बीजेपी बीजेपी जय जय ಸೋಮೇಶ್ವರ ಪುರಸಭೆಯ ಅತ್ಯಧಿಕ ಬಹುಮತದಿಂದ ಜಯಗಳಿಸಿದಂತಹ ನಮ್ಮೆಲ್ಲರ ಆತ್ಮೀಯರಾದ ಪುರುಷೋತ್ತಮ ಗಟ್ಟಿ ಇವರಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇವತ್ತು ತುರ್ತಾಗಿ ಆಯೋಜಿಸಿದ್ದೇವೆ. ಭಾಳಷ್ಟು ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದರೆ 4 ವರ್ಷಗಳ ಕಾಲ ಸೋಮೇಶ್ವರ ಪುರಸಭೆಯಲ್ಲಿ ಅಧಿಕಾರ ಇಲ್ಲದ ಸಂದರ್ಭದಲ್ಲಿ ಜನರಿಗೆ ತುರ್ತಾಗಿ ನೀರಿನ ಸೌಕರ್ಯ, ಇತರ ಚರಂಡಿ ವ್ಯವಸ್ಥೆ ಹಾಗೂ ದಾರಿದೀಪದ ವ್ಯವಸ್ಥೆಗಳಿಗೆ ಭಾಳಷ್ಟು ತೊಂದರೆಗಳಿಂದಾಗಿ ಮತದಾನ ಕೇಳುವ ಸಂದರ್ಭದಲ್ಲಿ ನಮಗೆ ನೀರಿನ ಸೌಕರ್ಯಗಳು ಭಾಳಷ್ಟು ತೊಂದರೆಯಾಗಿದೆ ಎಂಬ ಜನರ ಅಭಿಪ್ರಾಯವನ್ನು ನೊಂದು ನಮ್ಮ ಪುರುಷೋತ್ತಮ ಗಟ್ಟಿಯವರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿಮ್ಮದು ಯಾವುದಾದ್ರೂ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರ ಬಲಗೊಂಡ ಸದಸ್ಯರಲ್ಲಿ 16 BJP ಸದಸ್ಯರು ಬಲವಾಗಿ ಗೆದ್ದುಕೊಂಡಿದ್ದಾರೆ. ಜೊತೆಗೆ ನಮಗೂ ಕೂಡ ಪುರುಷೋತ್ತಮ ಗಟ್ಟಿಯವರ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸಗಳಿವೆ. ಯಾಕೆಂತೇಳಿದರೆ ಅಧಿಕಾರ ಇಲ್ಲದರೂ ಕೂಡ ಪಂಚಾಯತ್ ಇರುವ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಇಲ್ಲಿ ಅಭಿವೃದ್ಧಿ ಅಥವಾ ಜನರ ಸಹಾಯ ಸಹಕಾರಕ್ಕಾಗಿ ಎಲ್ಲರೊಂದಿಗೆ ಬೆರೆಸುತ್ತಾ ಎಲ್ಲರನ್ನು ಒಟ್ಟಿಗೆ ಸೇರಿಸುತ್ತಾ ತಮ್ಮನ್ನು ತಾವೇ ತೊಡಗಿಸಿ ಎಲ್ಲರೊಟ್ಟಿಗೆ ಬೆರೆತು ಬಹಳಷ್ಟು ಸಂತೋಷವಾಗಿದೆ. ನಮ್ಮ ಪುರುಷನ್ನ ಇವತ್ತು ನಮಗೆ ಅವರಿಗೆ ಯಾವ ರೀತಿಯಲ್ಲಿ ಅಭಿನಂದನೆ ಮಾಡೋದ ಯಾವುದಂತ ಹೇಳಿದರೆ ನಮಗೆ ಅಷ್ಟು ತಿಳಿಯದಂಥ ಸಂದರ್ಭದಲ್ಲಿ. ಯಾಕೆಂತೇಳಿದರೆ ಪ್ರತಿಯೊಂದು ಸಂದರ್ಭದಲ್ಲಿ ಕರೆದರೂ ಕೂಡ ಯಾವುದೇ ತುರ್ತು ಕೆಲಸ ಇದ್ದರೂ ಕೂಡ ನಮ್ಮೊಟ್ಟಿಗೆ ಬಂದು ಜೊತೆ ಸೇರಿ ತಮ್ಮನ್ನೆಲ್ಲ ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಿರುವಂಥ ಪುರುಷೋತ್ತಮ ಗಟ್ಟಿ ಇವರಿಗೆ ದೇವರು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ. ನಮ್ಮ ತಾಯಿ ಶ್ರೀ ಅಪ್ಪೆ ಮಲಯಾಳ ಚಾಮುಂಡಿ ದೇವರು ಇನ್ನಷ್ಟು ಭಾಗ್ಯವನ್ನು ಕೊಡಲಿ. ಅದೇ ರೀತಿ ತಾವು ನಂಬಿದಂಥ ದೈವ ದೇವರುಗಳು ಇನ್ನಷ್ಟು ಅವರಿಗೆ ಕೆಲಸವನ್ನು ಮಾಡಲಿ, ಆರೋಗ್ಯ ಸುಖ ಸಂಪತ್ತನ್ನು ಕೊಡಲಿ. ಜೊತೆಗೆ ಶ್ರೀರಾಮ ದೇವರು, ಅದೇ ರೀತಿ ನಮ್ಮ ಪರಿಸರದಲ್ಲಿ ನಾಗದೇವರು, ನಾರಾಯಣ ಗುರು ಆಗಿದ್ದರು, ಮೂಕಾಂಬಿಕ ದೇವರು, ಅದೇ ರೀತಿ ಅವರು ನಂಬಿರುವಂಥ ಎಲ್ಲ ದೇವದೇವರುಗಳು ಅವರಿಗೆ ಆಶೀರ್ವಾದವನ್ನು ಕೊಟ್ಟು ಜನರ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಪುರುಷೋತ್ತಮ ಗಟ್ಟಿ ಅವರಿಗೆ ಮೊಗದೊಮ್ಮೆಯಾಗಿ ನಾವು ಅಭಿನಂದನೆಯನ್ನು ಸಂಧಿಸುತ್ತೇವೆ. ಸನ್ಮಾನ ಸ್ವೀಕರಿಸಿದ ಪುರುಷೋತ್ತಮ ಗಟ್ಟಿ ಈ ಸಂದರ್ಭ ಮಾತನಾಡಿದರು. ಪುರಸಭೆಯಲ್ಲಿ ಮೊದಲ ಅಭ್ಯರ್ಥಿಯಾಗಿ ನಾನು ಜಯಬೇರಿ ಬಾರಿಸಿದ್ದೇನೆ. ಅದೇ ಪ್ರಕಾರ ಈಗ ನನ್ನ 11:30 ಗಂಟೆಗೆ ನನ್ನ ವಿಜಯೋತ್ಸವ ನನ್ನ ವಾರ್ಡ್ನಲ್ಲಿ ನಡೆಯಲಿದೆ. ಅದಕ್ಕೆ ನಮ್ಮೆಲ್ಲರ ಕಾರ್ಯಕರ್ತರು ಸಹಕರಿಸಬೇಕು. ಹಾಗೆ ನನ್ನನ್ನು ಅಭಿನಂದಿಸಿದ ಗೆಳೆಯರ ಬಳಗ ಕಣ್ಣೀರ್ ತೋಟ, ನನ್ನ ಆತ್ಮೀಯ ಗೆಳೆಯರು ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತೇನೆ.